ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ಕೊಂಡು ಮತ್ತೆ ಊರಿಗೆ ಹೋಗ್ಬೇಕು. ಇವಾಗ ಕೆಲಸ ಎಲ್ಲ ಆದ್ಮೇಲೆ ಊರಿಗೆ ಹೋಗ್ತೀನಿ. ಊರಿಗೆ ಹೋಗಿ ಇವತ್ತು ಮುಳ್ಳು ತುಳಿತಾರೆ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ದಾವಣಗೆರೆಯಲ್ಲಿ ಇರುವಂಥ ಸಾಯಿಬಾಬಾ ಟೆಂಪಲ್ ಅಲ್ಲಿ ಶಿರಡಿಯಿಂದ ಪಾದರಕ್ಷೆಗಳನ್ನ ತಗೊಂಡು ಇಲ್ಲಿ ಪ್ರದರ್ಶನ ಮಾಡ್ತಿದಾರಂತೆ. ಅದು ನಮಗೆ ನೋಡಕ್ ಸಿಗದೇನೆ ಭಾಗ್ಯ. ಅಲ್ಲಿಂದ ಇಲ್ಲಿಗೆ ಬಂದು ಅದು ನೋಡಕ್ ಹೋಗ್ಲಿಲ್ಲ ಅಂತಂದ್ರೆ ಹಿಂಗೆ. ಗೈಸ್, ನಿನ್ನೆ ತೇರಬ್ಬ ಎಲ್ಲ ಮುಗಿಸ್ಕೊಂಡು ನೈಟ್ ಬಂದು ನಮ್ಮ ದಾವಣಗೆರೆಯಲ್ಲಿ ಮಲ್ಕೊಂಡಿದ್ದೆ. ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ನಾನು ನೈಟೇ ಬಂದು ನಮ್ಮ ಮನೆಯಲ್ಲೇ ಉಳ್ಕೊಂಡೆ ದಾವಣಗೆರೆಯಲ್ಲಿ. ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ಕೊಂಡು ಮತ್ತೆ ಊರಿಗೆ ಹೋಗ್ಬೇಕು. ಇವಾಗ ಕೆಲಸ ಎಲ್ಲ ಆದ್ಮೇಲೆ ಊರಿಗೆ ಹೋಗ್ತೀನಿ. ಊರಿಗೆ ಹೋಗಿ ಇವತ್ತು ಮುಳ್ಳು ತುಳಿತಾರೆ. ಯಾವ ಥರ ಮುಳ್ಳು ತುಳಿತಾರೆ ಏನು ಎಲ್ಲ ತೋರಿಸ್ತೀನಿ. ಅದ್ರ ನೆಕ್ಸ್ಟ್ ಡೇನೇ ಹೋಳಿ ಹಬ್ಬ ಇದೆ. ಹೋಳಿ ಹಬ್ಬ ಮಾತ್ರ ಮಸ್ತ್ ಮಜಾ, ಮಡಿಕೆ ಎಲ್ಲ ಹೊಡಿತಾರೆ. ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೀನಿ. ಮುಳ್ಳೆಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ದಾವಣಗೆರೆಯಲ್ಲೇ ಉಳ್ಕೊಂತೀನಿ. ನಂದು ಅಸೈನ್ಮೆಂಟ್ಸ್ ಮಾಡೋದಿದೆ ಕಾಲೇಜಿಂದು. ಸೊ ಇಲ್ಲಿ ಮನೇಲಿ ವೈಫೈ ಇರೋ ಕಾರಣ ನಾನು ಅಲ್ಲಿ ಉಳ್ಕೊಳಕ್ಕಾಗಲ್ಲ. 3 hours later. ಬಿಸ್ಕಿ ಕುಡ್ದಿಲ್ವೇನ್ರಿ ನಿಮ್ಗೆ? Next day. ಹ್ಯಾಪಿ ಹೋಳಿ. ಹ್ಯಾಪಿ ಹೋಳಿ. ಹ್ಯಾಪಿ ಹೋಳಿ. ಹ್ಯಾಪಿ ಹೋಳಿ. ಹ್ಯಾಪಿ ಹೋಳಿ. ಹ್ಯಾಪಿ ಹೋಳಿ. ಏಯ್ ಹಚ್ಚ್ರಿ ಉಗ್ರಿ ಹಣ ಬಂದ ಉಗ್ರಿ ಹಾಕಲೇ ಹಾಕ್ರಿ ಹಾಕೆ ಪ್ರಿಯಾಂಕಾ ಎದುರ್ತೇಲಿ ಹಾಕೆ ಉಗ್ಗು ನನ್ನ ಕೈಲ ಆಯ್ತಾ ಇಲ್ಲ. ಕ್ರೇಜಿ ಬಾಯ್ಸ್ ಕಾರಿನೂರು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಹ್ಯಾಪಿ ಹೋಳಿ. ರೇ ಬಾಬು ಹ್ಯಾಪಿ ಹೋಳಿ. ಹ್ಯಾಪಿ ಹೋಳಿ. ಹ್ಯಾಪಿ ಹೋಳಿ. ಹ್ಯಾಪಿ ಹೋಳಿ. 1 hour later.
later. ಇವತ್ತು ಸಖತ್ತಾಗಿ ಹೋಳಿ ಆಡ್ಕೊಂಡು ಮಸ್ತ್ ಮಜಾ ಮಾಡಿ ಚಾನಲಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಕ್ಲೀನಾಗೆ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಊರಲ್ಲಿ ಎಲ್ಲ ಹಬ್ಬ ಮುಗಿಸ್ಕೊಂಡು ಹೋಳಿ ಮುಗಿಸ್ಕೊಂಡು ಚಾನಲ್ಲಾಗಿ ಸಖತ್ತಾಗಿ ಆಟ ಆಡಿ ಇವಾಗ ದಾವಣಗೆರೆಗೆ ಬಂದೆ ಮನೆಗೆ. ವಾಯ್ಸ್ ನೋಡಿ ಫುಲ್ ಹೋಗ್ಬಿಟ್ಟಿದೆ. ಚಾನಲ್ಲಾಗಿ ಆಟ ಆಡಿ ಖುಷಿಯಾಗೇನೋ ಚಾನಲ್ಲಾಗಿ ಹೋಗಿ ಇಳಿದು ಸಖತ್ತಾಗಿ ಆಟ ಆಡ್ಬಿಟ್ಟೆ. ಆ ನೀರು ಕುಡ್ದು ಅಥವಾ ಬಿಸಿಲಿಗೋ ಏನಕ್ಕೋ ವಾಯ್ಸ್ ಹೋಗ್ಬಿಟ್ಟೈತೆ ಫುಲ್ಲು. ದಾವಣಗೆರೆಯಲ್ಲಿ ಇರುವಂಥ ಸಾಯಿಬಾಬಾ ಟೆಂಪಲಲ್ಲಿ ಶಿರಡಿಯಿಂದ ಪಾದರಕ್ಷೆಗಳನ್ನ ತಗೊಂಡು ಇಲ್ಲಿ ಪ್ರದರ್ಶನ ಮಾಡ್ತಿದ್ದಾರಂತೆ. ಅಂದರೆ ಜನಗಳಿಗೆ ನೋಡೋಕೆ ಇಟ್ಟಿದ್ದಾರಂತೆ ಪಾದರಕ್ಷೆಗಳನ್ನ. ಅದನ್ನು ನೋಡೋಕ್ಕೆ 2 ದಿನ ಅಷ್ಟೇ ಟೈಮ್ ಇರೋದು. ಸೊ ಅದಕ್ಕೆ ಇವತ್ತು ಮತ್ತು ನಾಳೆಗೆ ಮತ್ತೆ ಸಾಯಂಕಾಲದಿಂದ ಸ್ಟಾಪ್ ಆಗುತ್ತಂತೆ. ನಾಳೆ ತೊಗೊಂಡು ಹೋಗ್ತಾರಂತೆ ಶಿರಡಿಗೆ ವಾಪಸ್ಸು. ಸೊ ಅದಕ್ಕೆ ಇವತ್ತು ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ. ನೋಡೋಣ, ಅದು ನಾನು ವೀಡಿಯೋ ತೊಗೊಳಕ್ಕಾದ್ರೆ ಅದು ಒಳಗಡೆ ತೊಗೊತೀನಿ. ಐ ಥಿಂಕ್ ಪರ್ಮಿಷನ್ ಇರಲ್ಲ ಅಂದ್ಕೊತೀನಿ. ನಾನು ಕೇಳಿದ ಪ್ರಕಾರ ವೀಡಿಯೋ ತೊಗೊಳಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿದರು. ಆ ಫೋಟೋಸ್ ಒಂದು ತೊಗೊಂಡಿರ್ತೀನಿ, ಆದರೆ ಅದನ್ನು ಫೋಟೋ ಹಾಕಿರ್ತೀನಿ. ನೋಡಿ ಸಾಯಿಬಾಬಾನ ಟೆಂಪಲ್ಲಿಗೆ ಹೋಗಿ ಬರೋಣ. ಇವಾಗ 2 ದಿನ ಅಷ್ಟೇ ಟೈಮ್ ಇರೋದು. ನಾಳೆ ಕ್ಲೋಸ್ ಆಗಿಬಿಡುತ್ತೆ ಅದು. ಇವತ್ತು ಮತ್ತು ನಾಳೆ ಅಷ್ಟೇ ಪಾದರಕ್ಷೆಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಹೋಗಿ ನೋಡ್ಕೊಂಡು ಏನಾದರೂ ಒಂದು ಬೇಡ್ಕೊಂಡು ಬರೋಣ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ, ನನಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಹೋಗಿ ನೋಡ್ಕೊಂಬರೋಣ. ಬನ್ನಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಏನು ಅಂತ. ತುಂಬ ರಶ್ ಇದೆ ಅಂತ ಕೇಳ್ಪಟ್ಟೆ. ತೊಂದರೆ ಇಲ್ಲ, ತುಂಬ ರಶ್ ಇದ್ರೂ ಅದು ನಮಗೆ ನೋಡೋಕೆ ಸಿಗೋದೇನೆ ಭಾಗ್ಯ. ಅಲ್ಲಿಂದ ಇಲ್ಲಿಗೆ ಬಂದು ಅದು ನೋಡೋಕೆ ಹೋಗಲಿಲ್ಲ ಅಂತಂದ್ರೆ ಹಿಂಗೆ. ಸೊ ಅದಕ್ಕೆ ಹೋಗಿ ಬರೋಣ. ಬನ್ನಿ, ಪ್ರಸಾದ ಊಟನೂ ಇರುತ್ತೆ, ಪ್ರಸಾದ ತಿನ್ಕೊಂಡು ವಾಪಸ್ ಬರೋಣ. ಪ್ರಸಾದ ಕೊಟ್ಟಿದ್ದಾರೆ, ಊಟ ಮಾಡ್ಕೊಂಡು ಹೋಗೋದಷ್ಟೇ ಇವಾಗ. ಸಾಯಿಬಾಬಾ ಟೆಂಪಲಲ್ಲಿ ಪಾದರಕ್ಷೆಗಳು ನೋಡಿಕೊಂಡು ನಮಸ್ಕಾರ ಮಾಡಿ ಫೋಟೋ ವೀಡಿಯೋ ಏನೋ ತೊಗೊಳಂಗಿಲ್ಲ ಅಂತಂದರು. ಸೊ ಅದಕ್ಕೆ ನಾನು ಏನೂ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ಲೈವ್ ಕ್ಯಾಮ್ರಾ ಇಟ್ಟಿದ್ದರು, ಅಂದರೆ ಹೊರಗಡೆ ಸ್ಕ್ರೀನಲ್ಲೆಲ್ಲ ತೋರಿಸ್ತಾ ಇದ್ದರು. ನಮಸ್ಕಾರ ಮಾಡಿ ಪಾದರಕ್ಷೆಗಳನ್ನ ನೋಡಿ 1 ಸೆಕೆಂಡ್ ಅಷ್ಟೇ ನೋಡೋಕೆ ಬಿಟ್ಟಿದ್ದು. 1 ಸೆಕೆಂಡ್ ನೋಡಿದ್ದು ಕೂಡ ನೆನಪಿಲ್ಲ ನನಗೆ. ಆ ಥರ ಅದು ಹೆಂಗೆ ಒರಿಜಿನಲ್ ಪಾದರಕ್ಷೆಗಳನ್ನ ಅಲ್ಲಿ ಇಟ್ಟಿರೋದು ಶಿರಡಿಯಿಂದ ತೊಗೊಂಬಂದಿದ್ರಂತೆ. ಸಖತ್ತಾಗಿ ಒಂಥರ ಮನ್ಸಿಗೆ ನೆಮ್ಮದಿ ಅನಿಸ್ತು. ನಮ್ಮ ಮನಸ್ಸೊಳಗೆ ಬೇಡ್ಕೊಂಡು ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡಿ. ಪಾದಗಳನ್ನ ಮುಟ್ಟಿ ಅಂತಂದರೆ ಗ್ಲಾಸ್ ಒಳಗಡೆ ಇಟ್ಟಿದ್ರು. ಅದನ್ನು ಒಂದು ಬಾಕ್ಸ್ ಮಾಡಿ ಗ್ಲಾಸ್ ಒಳಗಡೆ ಪಾದರಕ್ಷೆಗಳನ್ನ ಇಟ್ಟಿದ್ರು. ಸೊ ಮುಟ್ಟಿ ನಮಸ್ಕಾರ ಮಾಡಿ ಬೇಡ್ಕೊಂಡು ಬಂದೆ. ಇವಾಗ ಜಸ್ಟ್ ಮನೆಗೆ ಬಂದು ಊಟ ಮಾಡಿ ಮಲ್ಗೋಣ ಅಂತ ಬಂದಿದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೆ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಲಾಸ್ಟ್ನೇ ವಿಡಿಯೋ ಚೆನ್ನಾಗಿಲ್ಲ ಅಂತ ಕೇಳ್ಪಟ್ಟೆ, ರಿವ್ಯೂಸ್ ಎಲ್ಲ ಚೆನ್ನಾಗಿಲ್ಲ ಅಂತ ಹೇಳಿದರು. ಸೊ ಇವಾಗ ನೆಕ್ಸ್ಟ್ ಬರ್ತಾ ಬರೋ ವೀಡಿಯೋಸಲ್ಲಿ ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲರೂ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವ